ಬಹಳ ವಿಶೇಷ ಏನು ಅಂತಂದ್ರವ ಈ ಕಡೆ ಲಕ್ಷ್ಯ ಕೊಟ್ರಿ ಒಂದಿಟ್ಟಿವ. ನಾ ಏನೋ ಹೇಳಕತ್ತೀನಲ್ಲ ಇವ ಆಗಲಿ ಏನ್ರಿ ಭಾಳ ಜಾಣ್ರವ ನೀವು ಅಲ್ಲ. ಜಗತ್ತು ನಡೆದಿರೋದು ನಂಬಿಕೆ ಮ್ಯಾಲ. ಏ ತಂಗಿ, ಏ ಚಿಗವ್ವ, ಈಗ ಇಲ್ಲಿ ಮ್ಯಾಲ್ರ ಬಾಯವ ಇಲ್ಲಿ ಆಕಿನ ಅಂತ ನಾ ಎಲ್ಲಿ ಕೊಡಲಿ ಎಲ್ಲಿ ಇರಲಿ 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 ಸಣ್ಣ ನೋಡ್ರಿ ಇರಲಿ ಸಮಾಧಾನ ಸಮಾಧಾನ. ಮತ್ತು ನೀನು ನೋಡ್ರಿ ನಾನು ಹೆದರಕತ್ತೀನಿ, ಮತ್ತು ಆಕೆ ಹೆದರಬಾರ್ದೆ. ಇದು ಹೆಂಗಾಗತ್ತೆ ಗೊತ್ತಾನೆ ಇವ, ಈ ಮನ್ಯಾಗ ದಿನನಿತ್ಯಲು ಕೂಡ ಪುರಾಣ ಕೇಳಿ ಅಂತೇಳಿ ಮಗನ ಕರ್ಕೊಂಬರ್ತಿದ್ದ ಅಂತ ಅವ್ವ. ನೀವು ಹೆಂಗೆ ಕರ್ಕೊಂಬಂದಲ್ಲಿ ಹಿಂಗೆ ಕರ್ಕೊಂಬರ್ತಿದ್ದ ಯವ್ವ ಈ ಕಡೆ ಲಕ್ಷ ಕೊಡೋನಿಟ್ಟಿವ ಆಮೇಲೆ ಮಾತಾಡ್ರಿ ಅಂತ. ಇದು ಮಗು ನೀವು ಮಾತಾಡೋದು ಐತಿ ಹೆಂಗೆ ನೀವು ದೇವಿ ಪುರಾಣ ಹಚ್ಚಿರಿ ಹಂಗೆ ಪುರಾಣ ಹಚ್ಚಿದ್ರಂತ. ಪುರಾಣ ಹಚ್ಚಿದಾಗ ಪುರಾಣ ಕೇಳ್ಬೇಕಂತೇಳಿ ತಾಯಿಬ್ಬರ ಜೊತೆಗೆ ಮಗನ ಕರ್ಕೊಂಬರ್ತಿಲ್ಲ. ಒಂದು 7-8 ವರ್ಷದ ಹುಡುಗ ತಿಳುವಳಿಕೆ ಬರಾಕತ್ತಿತ್ತು ಅದ ತಾನೆ. ಆ ಹುಡುಗನ ಕರ್ಕೊಂಡು ಬಂದ ಪುರಾಣದೊಳಗೆ ನೀವೆಲ್ಲ ಹೆಂಗೆ ಕುಂತೀರಿ ಹಿಂಗೆ ಕುಂತ್ಕೊಂಡಾಗ ಮಗನ ಕುಂದ್ಸ್ಕೊಂಡಿದ್ಲು. ಆ ಹುಡುಗ ಪುರಾಣ ಭಾಳ ಚಂದ ನಡೆದಿರ್ಬೇಕು, ಅವ್ನಿಗೆ ಇದಕ್ಕೆ ಬರ್ತಿತ್ತಂತೆ. ಏಕಿ ಧ್ವನಿ ಅಂತಿರ್ಲಿ ಎರಡು ಬರ್ತಿದ್ರು. ಎರಡು ಬರೋ ಮುಂದಾಗ ಅವ ಅಂದ, ಯವ್ವ ಅಂದ, ಏನು ಯಪ್ಪ ನಂಗೆ ಅರ್ಜೆಂಟ್ ಒಂದಾಕ ಬಂದವ ಅಂದವ. ಕರ್ಕೊಂಡೋಗಿ ಕರ್ಕೊಂಡ್ಬಂದ್ಲು. ದಿನಾ ಪುರಾಣ ಭಾಳ ಚಂದ ನಡಿಬೇಕ, ನಡೆದಾಗ ಅವ ಯವ್ವ ಅನ್ನವ, ಏನು ನಂಗೆ ಅರ್ಜೆಂಟ್ ಇದಕ್ಕೆ ಬಂದವ ಅನ್ನವ. ಒಂದಾಕ ಬಂದ ಒಂದು ಕೂಡಿ ಮಂದ್ಯಾಗ ಒಂದು ಸ್ವಲ್ಪ ಹಸದಂಗೆ ಆಗಿ ಯಾಕೆ ಅಂದ್ಲು, ತಮ್ಮ ಇನ್ಮ್ಯಾಗ ಒಂದು ಕೆಲಸ ಮಾಡಪ್ಪ, ನಿಂಗೆ ಹಂಗೇನು ಬಂದು ಅಂದ್ರೆ ಒಂದಾಕ ಬಂದ ಅನ್ಬೇಡ, ಪದ ಹಾಡೋಂಗೆ ಆಗೈತೆ ಅನ್ನೋ ಒಂದ್ಲಕ್ಕಿ. ನೀವೇನು ಕಲಿಸ್ರಿ ಅದನ್ನ ಕಲಿತಾವ ಮಕ್ಕಳು. ಈಗ ಸರ್ ಹೇಳಿ ಹೋದ್ರಲ್ಲ, ನೀವು ಎಷ್ಟು ವಿದ್ಯೆ ಕಲಿಸ್ರಿ ಅನ್ನೋದು ಮುಖ್ಯ ಅಲ್ಲ, ವಿದ್ಯೆ ಜೊತೆಗೆ ನಮ್ಮವರು ತಮ್ಮವರು ಅದಕ್ಕಿಂತ ಮಿಗಿಲಾದ ಮೊಟ್ಟ ಮೊದಲಿಗೆ ಸಂಸ್ಕಾರ ಭಾಳ ಅವಶ್ಯದ. ಇವತ್ತಿನ ದಿನಮಾನಗಳು ಸಂಸ್ಕಾರ ಕೊಡಾಕ ಬೇಕು ನೀವು. ಯಾಕೆ ಇದ ಒಂದು 25-30 ವರ್ಷ ಹಿಂದಕ್ಕೆ ಹೋಗ್ರಿ ವಿದ್ಯೆ ಕಡಿಮೆ ಇತ್ತ, ಸಂಸ್ಕಾರ ಜಾಸ್ತಿ ಇತ್ತವಾಗ. ಯಾಕ ನಮ್ಮ ಅಜ್ಜ ನಮ್ಮಮ್ಮ ನಮ್ಮವ್ವ ನಮ್ಮಪ್ಪ ನಮ್ಮ ಕಾಕ ನಮ್ಮ ದೊಡ್ಡಪ್ಪ ನಮ್ಮ ಬಂಧು ನಮ್ಮ ಬಳಗ ಹಚ್ಕೊಂತಿದ್ರು, ಕೂಡು ಕುಟುಂಬ ಅಂತಿರ್ತಿತ್ತು ಅವಾಗ. ವಿದ್ಯೆ ಕಡಿಮೆ ಇತ್ತ. ಈಗ ವಿದ್ಯೆ ಜಾಸ್ತಿ ಆಗೈತಿ, ನಮ್ಮವ್ರು ಅನ್ನೋರನ್ನ ಮರ್ಯಾಕೈತಿವನು. ಯಾಕ ಒಂದು ವಿಶೇಷ ಏನು ಅಂತಂದ್ರೆ ಇವತ್ತಿನ ದಿವಸ ವೃದ್ಧಾಶ್ರಮ ಹುಟ್ಟಾಕತ್ತವಂತಂದ್ರೆ, ಅನಾಥ ಆಶ್ರಮ ಹುಟ್ಟಾಕತ್ತವಂತಂದ್ರೆ ಯಾರಿಂದ ಹುಟ್ಟಾಕತ್ತವಂತಂದ್ರೆ ಸಾಮಾನ್ಯವಾಗಿ ಹಳ್ಳಿ ಒಳಗೆ ಬಡತನದೊಳಗೆ ಬದುಕು ಮಾಡುವಂಥ ಒಕ್ಕಲ್ತನ ಮಾಡುವಂಥ ರೈತನಿಂದ ವೃದ್ಧಾಶ್ರಮ ಅನಾಥಾಶ್ರಮ ಹುಟ್ಟಾಕತ್ತಿಲ್ಲ. ಯಾರು ಚಲೋ ಕಲಿ ಅಂತ ತಿಳ್ಕೊಂಡು ಕಲಿಸಿ ವಿದೇಶಕ್ಕೆ ಬಿಟ್ರಲ್ಲ ಅವರಿಂದನೇ ಇವತ್ತಿನ ದಿವಸ ವಿದೇಶದೊಳಗಿಂದ ಮಕ್ಕಳಿಂದನೇ ಇವತ್ತು ವೃದ್ಧಾಶ್ರಮ ಅನಾಥಾಶ್ರಮ ಹುಟ್ಟಾಕತ್ತ. ಬೇಕಾದ್ರೆ ಹೋಗಿ ಕೇಳ್ರಿ ನೀವಲ್ಲಿ ಎಷ್ಟು ಪ್ರಾರಬ್ಧ ಅಂತಂದ್ರೆ, ತಾಯಿ ಮಗನಿಗೆ ಕಲಿಸ್ಬೇಕಾಗಿತ್ತು ಅಂತಂದ್ರೆ ಇನ್ನೊಬ್ಬರ ಮನ್ಯಾಗ ಅವ್ರ ಮನ್ಯಾಗ ಇವ್ರ ಮನ್ಯಾಗ ಮುಸ್ರಿ ತೊಳೆದು ಕಸ ಮುಸ್ರಿ ಮಾಡಿ ಬಟ್ಟೆ ತೊಳೆದು ನನ್ನ ಹಂಗೆ ನನ್ನ ಮಗ ಆಗ್ಬಾರ್ದು ಅಂತ ತಿಳ್ಕೊಂಡು ಚಲೋ ಓದಿಸಾಳ. ಚಲೋ ಓದಿಸಿ ಮಗ ನೌಕರಿ ತಗೊಂಡ ಮ್ಯಾಗ ಮದುವೆ ಯಾವಾಗ ಮಾಡಿದ್ಲ, ಮದುವೆ ಮಾಡಿದ ತಕ್ಷಣ ತಾಯಿಗೆ ವಯಸ್ಸಾಗಿತ್ತ. ವಯಸ್ಸಾದಾಗ ಯಾವಾಗ ಮಗ್ಳು ಮಡದಿ ಬಂದಾಕ್ಷಣ ತಾಯಿನ ವೃದ್ಧಾಶ್ರಮಕ್ಕೆ ಹೋಗಿಬಿಟ್ಟ ಮಗ. ತಾಯಿನ ವೃದ್ಧಾಶ್ರಮಕ್ಕೆ ಹೋಗಿ ಬಿಟ್ಟಂತ ಸಮಯದೊಳಗೆ ನೋಡ್ರಿ ಪ್ರಾರಬ್ಧ ಕರ್ಮ ಹೆಂಗದ. ತಾಯಿ ಜೋಪಾನ ಮಾಡಕ ಆಗಲಾರ್ದ ತಾಯಿಯನ್ನ ವೃದ್ಧಾಶ್ರಮಕ್ಕೆ ಹೋಗಿಬಿಟ್ಟ. ಯಾರ ಮಾತು ಕೇಳಿ? 3 ದಿವಸ ಹಿಂದೆ ಬಂದಾಕಿ ಮಾತು ಕೇಳಿ. ವಿಪರ್ಯಾಸ ಹೇಗೆ ಅಂತಂದ್ರೆ, ನೀವು ಕಲ್ಲು ಎಷ್ಟು ಮ್ಯಾಲ ಒಗಿತೀರಿ ಅಟ್ಟ ಸ್ಪೀಡ್ ಕೆಳಗೆ ಬರ್ತೈತಿ. ನಾವು ಮಾಡಿದ್ದನ್ನ ನಾವು ಉಣ್ಬೇಕನ್ನು ಹಂಗ ಮುಂದೊಂದು ಸಮಯದೊಳಗೆ ಇವಂಗೂ ಮಕ್ಕಳಾದವ, ಮಕ್ಕಳು ಮದುವೆ ಮಾಡಿದ, ಮೊಮ್ಮಕ್ಕಳು ಬಂದಾಗ ಮಕ್ಕಳು ಕೂಡ ಇವನನ್ನ ಅನಾಥಾಶ್ರಮಕ್ಕೆ ದಬ್ಬಿದ್ರ. ವಿಪರ್ಯಾಸ ಏನಾಗೈತೆ ಅಂತಂದ್ರೆ, ಯಾರು ನನಗೊಂದು ತುತ್ತ ಅನ್ನ ಹಾಕ್ತಾರಂತ ತಿಳ್ಕೊಂಡು ಏನೆಲ್ಲ ಮಾಡಿದ್ನಲ್ಲ ಅವರ ಹೊಳ್ಳಿ ಅನಾಥಾಶ್ರಮಕ್ಕೆ ವೃದ್ಧಾಶ್ರಮಕ್ಕೆ ಬಿಟ್ಟಾಗ ಆ ಅನಾಥಾಶ್ರಮದೊಳಗೆ ಯಾರಿದ್ರು ಅಂದ್ರೆ ಅವ ಏನು ಬಿಟ್ಟು ಹೋಗಿದ್ನಲ್ಲ ಅವ್ರು ಇನ್ನೂ ಜೀವಂತಿದ್ಲಂತ. ಅವನ್ ನೋಡಿ ಕಣ್ಣೀರು ಹಾಕಕತ್ತವ. ಯಾಕ? ನಾ ಮಾಡಿದ್ದ ಹೊಳ್ಳಿ ನನಗ ಬಂತ. ಯಾಕ? ನಮ್ಮವನ ಈ ವೃದ್ಧಾಶ್ರಮಕ್ಕೆ ನಾ ಬಿಡಲಿಲ್ಲ ಅಂತಿದ್ರ, ನಮ್ಮವನು ಈ ಅನಾಥಾಶ್ರಮ ಬಿಡಲಿಲ್ಲ ಅಂತಂದ್ರೆ ನನ್ನ ಮಕ್ಕಳು ನಂಗನ್ನ ಹಾಕ್ತಿದ್ರ. ನಮ್ಮ ತಾಯಿನ ನಾ ಯಾವಾಗ ಬಿಟ್ಟಿನಿ ಹಂಗ ನನ್ನ ಮಕ್ಕಳು ಕೂಡ ನಾವು ಬಿಟ್ರ ಅಂತ ತಿಳ್ಕೊಂಡು ಕಣ್ಣೀರು ಹಾಕಕತ್ತನ, ತಾಯಿ ಅಬ್ಕೊಂಡು ಅಳಾಕತ್ತನ. ಯಾಕ? ನಾವು ಮಾಡಿದ್ದ ನಾವು ಉಣ್ಬೇಕ. ಎಷ್ಟು ಕಲಸಾಕತ್ತೀವಿ ಅನ್ನೋದು ಮುಖ್ಯ ಅಲ್ಲ, ಕಲಿಸೋದ್ರ ಜೊತೆಗೆ ಅವಶ್ಯವಾಗಿ ಸಂಸ್ಕಾರವನ್ನು ಕೊಡ್ರಿ. ಸಂಸ್ಕಾರ ಇರಲ್ಲ ಅಂತಂದ್ರೆ ಜೀವನ ವ್ಯರ್ಥ ಅಂತ ಕರೀತಾರ.
ಅದ್ರಾಗ ಇವತ್ತಿನ ಮಕ್ಕಳು ಹೆಂಗ ಅಂತಂದ್ರವ, ಕೆಲವೊಂದನ್ನ ನೋಡಿ ಕಲಿತಾವ, ಕೆಲವೊಂದನ್ನ ಆಡಿ ಕಲಿತಾವ, ಕೆಲವೊಂದನ್ನ ಕೇಳಿ ಕಲಿತಾವ. ಎಷ್ಟು ಮಜಾ ಅಂತಂದ್ರ ತಾಯಿ ಅವಾಗ ದಿನಿತ್ಯ ಕುಣಿಂಗ್ ಕರ್ಕೊಂಡು ಬರಾಕತ್ತಿದ್ಲು. ಬರ್ಬೇಕಾದ್ರೆ ಅವ ಅಂತಿದ್ದ, ಯವ್ವ ನಂಗೆ ಅರ್ಜೆಂಟ್ ಒಂದಾಕ ಬಂದಾವ, ತಮ್ಮ ಇನ್ ಮ್ಯಾಗ ಒಂದಾಕ ಬಂದವನು ಬಾಡ, ನನ್ನ ಪದ ಹಾಡೋಂಗ ಆಗೈತೆ ಅನ್ಲಕ್ಕೆ. ಅವನ್ ತಲೆಗೆ ಇಟ್ಕೊಂಡ ದಿನಿತ್ಯಲು ಕೂಡ ಪುರಾಣಕ್ಕೆ ಬಂದ್ಲು. ಬರೋ ಮುಂದಾಗ ಅವಂಗ ಕರೆಕ್ಟ್ ಚಂದ ಪುರಾಣ ನಡೆದಿರ್ಬೇಕ. ಯವ್ವ ಅಂದ, ಏನು ನಾ ಅರ್ಜೆಂಟ್ ಪದ ಹಾಡ್ಬೇಕು ಪದ ಅಂದಿವ. ಹೋಗಿ ಕರ್ಕೊಂಡು ಪದ ಹಾಡಿಸ್ಕೊಂಡ್ಬಂದ್ಲು. ಸಮಾಧಾನ ಆತು. ಪುರಾಣ ಮಹಾಮಂಗ್ಲಿ ಹೆಂಗೆ ನೀವು ದೇವಿ ಪುರಾಣ ಹಚ್ಚಿರಿ, ಮಹಾಮಂಗ್ಲಕ್ಕೆ ಸಹಜ ನೋಡ್ರಿ. ಹಳ್ಳಿ ಒಳಗೆ ಒಂದು ಪದ್ಧತಿ ಏನಂತಂದ್ರೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರದನ್ನ ಕರೆಸಿ ಒಂದಿಷ್ಟು ಹಬ್ಬ ಮಾಡ್ಬೇಕಂತಕ್ಕಂಥ ಪರಂಪರೆ ನಮ್ಮ ಹಳ್ಳಿ ಒಳಗದ. ಅವ್ರ ತಮ್ಮ ನೌಕರಿ ಮಾಡ್ತಿದ್ದ. ಎಲ್ಲಿ ನೌಕರಿ ಮಾಡ್ತಿದ್ದ ಅಂತಂದ್ರೆ ಆನ್ವಟ್ಟಾಗ ಅಥವಾ ಹಾನಗಲ್ದಾಗ ನೌಕರಿ ಮಾಡ್ತಿದ್ದ. ನೌಕರಿ ಮಾಡುವಂಥ ಸಮಯದೊಳಗೆ ಅಪರೂಪಕ್ಕೆ ತಮ್ಮಗ ಹಬ್ಬಕ್ಕೆ ಬಾರಪ್ಪ, ದೀಪಾವಳಿ ಬಾ, ದಸರಾಕ್ಕೆ ಬಾ, ಮಹಾನವಮಿಗೆ ಬಾ, ಹಿಂಗೆ ಹಬ್ಬಕ್ಕೆ ಪಂಚಮಿ ಬಾ ಕರೆದು ಒಟ್ಟ ಬರ್ತಿದ್ದಿಲ್ಲ ಅವ. ಒಂದ್ಸಾರಿ ಅಕಲ್ಪಿಕವಾಗಿ ಅಕ್ಕನೂರಿಗೆ ಬಂದಾಗ ಅವತ್ತು ನೀವು ಹೆಂಗೆ ಹಿಂಗೆ ಪುರಾಣ ನಡೆಸಿ, ಹಿಂಗೆ ಪುರಾಣ ನಡೆದಿತ್ತ. ನಡೆದಾಗ ಆ ಕೇಳಿದ ಮಂಗಳಾತು ಮತ್ತು ಹಿಂಗಪ್ಪ ಇವತ್ತು ಒಂದು ದಿವಸ ಇದ್ದ ಹೋಗ್ಬೇಕು ನೀ ಅನ್ಲಕ್ಕಿ. ಇವತ್ತೊಂದು ದಿವಸ ಇದ್ದ ಹೋಗ್ಬೇಕು ಅಂದ್ಕೊಳ್ಳಿ ಅವ ಆತ್ ಬಿಡು, ಮತ್ತು ಅಪ್ರೂಪಕ್ಕೆ ಬಂದಿನವ, ಮತ್ತು ಇವತ್ತೊಂದು ದಿವಸ ನಾ ಇದ್ದು ಹೋಗ್ತೀನಿ. ತಮ್ಮ ಮನ್ಯಾಗ ಒಂದು ದಿವಸ ಉಳ್ಕೊಂಡು ನೌಕರಿ ಮಾಡವ. ರಾತ್ರಿ ಊಟ ಮಾಡ್ಕೊಂಡು ಮನೆಗೆ ಹೋಗಿ ಮಕ್ಕಳು ಮುಂದಾಗ ಇವನಿದ್ನಲ್ಲ 6-7 ವರ್ಷದವ. ಇವ ಅಂದ, ಯವ್ವ ಅಂದ, ಏನೋ ಅಂದ, ನಾ ಇವತ್ತು ಮಾವನ ಮಗ್ಗಲ ಮಕ್ಕೊಂತೀನಿ ಅಂದವ. ಮಾವನ ಮಗ್ಗಲ ಮಕ್ಕೊಂತೀನಿ ಅಂದಾಗ ಆಕೆ ಅಂದ್ಲು, ತಮ್ಮ ನಿಮ್ಮ ಅಳಿಯ ನಿನ್ನ ಮಗ್ಗಲ ಮಕ್ಕೊಂತ ಕರ್ಕೊಂಡು ಮಕ್ಕೋಯಪ್ಪ ಸಹಜ ಆಡ ಭಾಷೆ ಒಳಗೆ. ಅತಿಥಿ ಮಹೋದಯರು ವೇದಿಕೆಗೆ ಬರ್ತಾ ಇದ್ದಾರೆ. ಜೋರ ಚಪ್ಪಳೆ ತಟ್ಟೋರ ಮುಖಾಂತರವಾಗಿ ಅವರನ್ನು ವೇದಿಕೆಗೆ ಸ್ವಾಗತಿಸಿ. ಇನ್ನೊಂದು ಸಾರಿ ಕೈ ಚಪ್ಪಳೆ ತಟ್ಟರೆ ಕೈದ್ರಿ ಜೋರಾಗಿ. ನಮ್ಮ ಬಹುಶಃ ಹಾಲು ಒಕ್ಕೂಟದ ದಯಾನಂದ್ ಸರ್ ಅವರು ಈ ಕಡೆ ಸರ್ ವೇದಿಕೆ ಮೇಲೆ ಬರ್ರಿ. ಹೌದಾ? ಹಾಂ, ಜೋರಾಗಿ ಚಪ್ಪಳೆ ತಟ್ಟೆ ಸರ್. ದಯಾನಂದ್ ಸರ್ ಅವರು ಹಾಲು ಒಕ್ಕೂಟದ ಹಿರಿಯರು ವೇದಿಕೆ ಬಂದಿದ್ದಾರೆ. ಇನ್ನೊಂದು ಸಾರಿ ಕೈ ಮೇಲೆ ಎತ್ತೇವ ಅವರನ್ನು ಪ್ರೀತಿಯಿಂದ ಸ್ವಾಗತಿಸಿ. ಏನೋ ಹೇಳಕತ್ತಿದ್ದಿಲ್ಲವ ನಾನು, ನೆನಪೈತಂತ ಒಟ್ಟೆ ಇದನ್ನು ಕೇಳಿ ಮೊದಲು ನೆನಪಿಡಿದ್ರಿ ನೀವು. ಆಶ್ಚರ್ಯ ಏನು ಅಂತಂದ್ರೆ ಅಪರೂಪ ಕಳಿಯ ಬಂದಾನ. ಆಕೆಂದು ತಮ್ಮ ಮತ್ತು ನಿನ್ನ ಅಳಿಯ ನಿನ್ನ ಮಗ್ಲ ಮಕ್ಕೊಂತ ಕರ್ಕೊಂಡು ಮಕ್ಕು ಆಡ ಭಾಷೆ ಸಹಜನ್. ಅವ ಯಾರು ಬೇಡ ಅಂತಾರೆ ಸರಿ ಬಿಡುವ ಅಂತೇಳಿ ಕರ್ಕೊಂಡ. ರಾತ್ರಿ 12 ಗಂಟೆ ಆಗಿತ್ತ ಹೇಳ್ತೀನಿ ಅವ ನಿಮಗೆ. ಅವಂಗ ಅರ್ಜೆಂಟ್ ಬಂದವ. ಇವ ಅಂದ, ಮಾವ ಅಂದ, ಏನು ನಾ ಅರ್ಜೆಂಟ್ ಪದ ಹಾಡೋಕೆ ಪದ ಅಂದವ. ಇವ ಮಾವಂದ, ಅಪರೂಪಕ್ಕೆ ಬರೋದ ಹಬ್ಬಕ್ಕೆ ಬಂದೆ ನಾನು, ಅದ್ರಾಗ ಡ್ಯೂಟಿ ಮಾಡಿ ನಿದ್ದಿರಂಗಿಲ್ಲ ಬಿಡಂಗಿಲ್ಲ ಮಾರಾಯ. ಇವತ್ತೇ ಒಂದು ಸ್ವಲ್ಪ ಚಂದ ನಿದ್ದೆ ಮಾಡ್ಬೇಕಂತ ತಿಳ್ಕೊಂಡು ಮಕ್ಕೋಕಂತ ಬಂದ್ರೆ ನೀ ಇಟ್ಟೊತ್ತನೇ ರಾತ್ರಿ 12 ಗಂಟೆ ಪದ ಏನು ಹಾಡ್ತಿರತ್ತಮ್ಮ, ಒಂದು 2 ತಾಸು ಮಕ್ಕೋ ಬೆಳಗ್ಗೆ ಹಾಡಿ ಅಂತ ಅಂದವ. ಮತ್ತೊಂದು ತಾಸು ಹೋತ. ಮಾವ ಅಂದ, ಏನು ನಾ ಅರ್ಜೆಂಟ್ ಪದ ಹಾಡೋಕೆ ಪದ ಅಂದಿವ. 3 ಗಂಟೆ ಆತು. ಮಾವ ಏನು ಅರ್ಜೆಂಟ್ನ ಪದ ಹಾಡಬೇಕು ಅಂದಿವ. ಮಾವಂದ, ತಮ್ಮ ಇನ್ನೊಂದು ತಾಸು ತಡ್ಬಿಡು, ಬೆಳಕು ಹರಿದ ಬಿಡ್ತೈತಿ, ಬೆಳ್ಳ ಬೆತ್ತನ ಪದ ಹಾಡಿ ಅಂತ. ಯಾಕೆ ನೀ ಪದ ಹಾಡಕತ್ತಿ ಅಂತಂದ್ರೆ ನಂದು ನಿದ್ದೆ ಹಂಗಿಲ್ಲ, ಮನೆ ಮಕ್ಕೊಂಡು ನಿಮ್ಮ ಅಪ್ಪ ನಿಮ್ಮ ಹೋಗು ನಿದ್ದೆ ಹಂಗಿಲ್ಲ. ಕಾರಣ ನಿದ್ದೆ ಇರ್ತೈತಮ್ಮ, ನೀ ಪದ ಹಾಡ್ಬೇಡ, ಇನ್ನೊಂದು ತಾಸು ತಡ್ಕೊ ಅಂದವ. ಯಾವಾಗ ಬೆಳಗ ಮುಂಜಾನೆ 5 ಗಂಟೆ ಆತು ಇವ್ ತಡ್ಕೊಳಕಲ್ಲ. ಮಾವ ಅಂದ, ಏನು ಒಂದು ಅರ್ಜೆಂಟ್ ಪದ ಹಾಡಬೇಕಣ ಅಂದವ. ಮಾವಾಗ ಕಾಟ ತಪ್ಪಿಸ್ದಂಗೆ ಕಾಣಂಗಿಲ್ಲ. ಒಂದವನು ಮಾವೇನಂದ, ತಮ್ಮ ನೀ ಪದ ಹಾಡ್ಬೇಕಲ್ಲ, ಹಾಡನ್ನ ಬ್ಯಾಡ ಅನ್ನಂಗಿಲ್ಲ. ಏನು ಅಂತಂದ್ರೆ ಓಣೆ ಮಕ್ಕೊಂಡವ್ರಿಗೆ ಎದ್ದು ಹೇಳಬಾರ್ದು, ಒಳಗೆ ಮಕ್ಕೊಂಡು ನಿಮ್ಮ ಅಪ್ಪ ನಿಮ್ಮವನು ಕೂಡ ಎದ್ದು ಹೇಳಬಾರ್ದು, ನನ್ನ ನಿದ್ದೆನೂ ಕೂಡ ಹಾರಬಾರ್ದ. ಯಾರಿಗೂ ಇಟ್ಟು ನಾಗತ್ತೆ ಅರ್ಥ ಆಗೈತೆ ನಿಮಗೆ. ಯಾರಿಗೂ ತೊಂದರೆ ಆಗಲಾರ್ದಂಗ, ಯಾರು ನಿದ್ಗೆಡ್ಲಾರ್ದಂಗ, ನಾನು ಕೂಡ ನಿದ್ಗೆಡ್ಲಾರ್ದಂಗ ನಿಧಾನ ಸಣ್ಣ ಧ್ವನಿಯಾಗ ನನ್ನ ಕಿವಿಯಾಗ ಅವ ಮಾವು ಹೇಳಕತ್ತಾನ, ನಿಮ್ಮ ಮನೆ ನಿಮ್ಮ ಅಪ್ಪ ನಿಮ್ಮ ಅವ್ವ ಕೂಡ ಎಚ್ಚರಾಗಿರ್ಬಾರ್ದು, ಓಣ್ಯಾಗಿದ್ದವ್ರು ಕೂಡ ಎದ್ದು ಹೇಳ್ಬಾರ್ದು. ನಂದು ನಿದ್ದೆ ಹಾರಬಾರ್ದಮ್ಮ, ಯಾರಿಗೂ ಕೇಳಾರ್ದಂಗ ಸಪ್ಳ ನಿಧಾನ ನನ್ನ ಕಿವಿಯಾಗ ಪದ ಹಾಡು ಅನ್ನೂರು ಪದ ಹಾಡಕ್ ಚಲೋ ಮಾಡಲ್ಲ. ಏನ್ ಮಾಡಕತ್ತಿ? ಪದ ಹಾಡಕತ್ತೀನಿ. ಯಾರು? ನಮ್ಮವ್ವ ಹೇಳಿ ಹಾಳ. ಯಾರು ಹೇಳಿದ್ದೇವ ಇದು? ಮತ್ತು ನೀವು ನಾಳೆ ಹೋಗಿ ಅದ್ರಾಗ ಮೊನ್ನೆ ಬರೀ ಅದು ಹರೇವಾ ದಿನ ಬರೋರು, ಯಪ್ಪ ನಮ್ಮನೆ ಮಕ್ಕಳು ಕತ್ರಿ ಕೇಳಕತ್ತ ನೀನಂತರ ಕಳಿಸ್ತೀವಿ. ನಾ ಅಂದಿನಿ ಪುರಾಣ ಮಂಗ್ಲ ಅಂದ್ಮೇಲೆ ಕಳಿಸುವ, ನಾ ಈ ಸದ್ಯ ಕಳಿಸ್ಬೇಡ್ರಿ ಅಂತ ಹೇಳಿ. ಯಾಕೆ
ಹುಡುಗರು ಹೆಂಗಂತಂದ್ರೆ ನಾವು ಹೆಂಗೆ ಸಂಸ್ಕಾರ ಕೊಡ್ತೀವಿ ಹಂಗೆ ಮಕ್ಕಳು ಬೆಳಿತಾವಂತ. ಎಷ್ಟು ವಿದ್ಯೆ ಕೊಡಕತ್ತೀವಿ, ನಿಮ್ಮ ರೊಕ್ಕ ನಿಮ್ಮ ಮಾತ ನೀವು ಲಕ್ಷ ಅಲ್ಲ ಕೋಟಿ ಕೋಟಿ ಖರ್ಚು ಮಾಡಿ ವಿದ್ಯೆ ಕಲಿಸ್ರಿ, ನಾ ಬೇಡ ಅನ್ನಂಗಿಲ್ಲ. ಯಾಕೆ ಇವತ್ತಿನ ದಿನಮಾನಕ್ಕೆ ವಿದ್ಯೆನೂ ಕೂಡ ಭಾಳ ಅವಶ್ಯನ. ವಿದ್ಯೆ ಮಾತ್ರ ಭಾಳ ಅವಶ್ಯ, ವಿದ್ಯೆ ಬೇಕಾ ಇವತ್ತಿನ ದಿನಮಾನದೊಳಗೆ ಇಲ್ಲ ಅನ್ನಕತ್ತಿಲ್ಲ. ವಿದ್ಯೆ ಕೊಡ್ರಿ, ನಿಮ್ಗೆ ಎಷ್ಟು ಶಕ್ತಿ ಐತಿ ಅದನ್ನ ಮೀರಿ ವಿದ್ಯೆ ಕೊಡ್ರಿ. ಮಕ್ಕಳಿಗಾಗಿ ದುಡ್ಡನ್ನು ಗಳಿಸಿಡಕ್ಕೆ ಹೋಗ್ಬೇಡ್ರಿ, ಮಕ್ಕಳಿಗಾಗಿ ಬೆಳ್ಳಿ ಬಂಗಾರ ಗಳಿಸಿಡಕ್ಕೆ ಹೋಗ್ಬೇಡ್ರಿ, ಮಕ್ಕಳಿಗಾಗಿ ಆಸ್ತಿಯನ್ನು ಮಾಡಿಡಕ್ಕೆ ಹೋಗ್ಬೇಡ್ರಿ. ಯಾಕ ಮಕ್ಕಳನ್ನೇ ಒಂದು ಆಸ್ತಿಯನ್ನಾಗಿ ಮಾಡಿಬಿಟ್ರೆ ಸಾಕು, ಅವ್ರ ಕಾಲ ಮುಂದೆ ಅವ್ರು ದುಡ್ಕೊಂಡು ತಿಂತಾರ. ಆದ್ರೆ ಅವ್ರಿಗೆ ಇಷ್ಟೆಲ್ಲ ವಿದ್ಯೆ ಕೊಡೋದ್ರ ಜೊತೆಗೆ ಒಂದಿಷ್ಟು ಸೈಡ್ ಸಂಸ್ಕಾರ ಅನ್ನೋದು ಕೊಡ್ರಿ. ಮೊದಲನೇ ಹೆಜ್ಜಿನ ಸಂಸ್ಕಾರ ಅಂತ ಕರೆದಾರ. ಅದಕ್ಕೆ ಅವ್ರು ಏನಂದ್ರಿ, ಮನೆಯ ಮೊದಲ ಪಾಠ ಶಾಲೆ ಜನನಿ ತಾನೆ ಮೊದಲ ಗುರು, ಜನನಿಯಿಂದ ಪಾಠ ಕಲಿತ ಜನರೇ ಧನ್ಯರು. ಅದಕ್ಕಿಂತ ಮುಂದೆ ಹೋಗಿ ಒಂದು ಮಾತಂದಾರ, ಏನಂತ, 3 ವರ್ಷದ ಬುದ್ಧಿ ನಾನಂಗಿಲ್ವ ಗೊತ್ತೈತಲ್ರಿ. ವಿಶೇಷ ಏನು ಅಂತಂದ್ರೆ ನಂಬಿಕೆ ಬೇಕಾಗ್ಯದ. ಎಲ್ಲಿ ತನಕ ನಂಬಿಕೆ ಇರ್ತೈತಿ ಅಲ್ಲಿ ತನಕ ಮನುಷ್ಯನ ಜೀವನ ಬಹಳ ಚಂದ ಇರ್ತೈತಿ. ಈಗ ಅವ್ರು ಸರ್ ಹೇಳಿದ್ರಲ್ಲ ಏನಂತ, ದೇವರು ಅಂತಂದ್ರೆ ಭಯ ಅಲ್ಲ ಭಕ್ತಿ. ಭಯ ಹುಟ್ಟಿಸೋದು ದೇವ್ರಲ್ಲ, ಭಕ್ತಿ ಹುಟ್ಟಿಸೋದು ದೇವರು ಅಂತ ಕರೆದಾರೆ. ಎಷ್ಟು ಆಶ್ಚರ್ಯ ಅಂತಂದ್ರೆ ನಮ್ಮೂರೊಳಗೆ ಅದ್ರಾಗ್ಯವ ನೀವು ಎಂತೆಂಥ ಭಕ್ತರ ಸುಮ್ಮನೆ ಹಂಗೆ ಒಂದ ಮಾತು ಮೊನ್ನೆ ಕುಂಭ ಹೊರ್ಯವ ಅಂದಾಗ ನಮ್ಮ ಮಂದಿಗೆ ಗೊತ್ತಿದ್ದಿಲ್ಲ ಇಷ್ಟಕ್ಕೊಂದ ಮಂದಿ ಕುಂಭ ಹೊರ್ತಾರೆ ಅಂತೇಳಿ. ಎಲ್ಲೆಲ್ಲ ದೂರ ದೂರ ಇದ್ದವರು ನೀವು ಸ್ಟೇಟಸ್ ಅಂತಿಲ್ಲ, ಅದು ನಂಗೆ ಅನ್ನಕ್ಕೆ ಬರಲ್ಲ. ಅದು ಏನಂತೀರಿ? ಹಾಂ ಸ್ಟೇಟಸ್ ರೀ ಅದು. ನೀ ಇಟ್ಟಿಲ್ಲ ಅಪ್ಪ, ನಾನು ಇಟ್ಟಿನಿವ, ನಂಗೆ ಅನ್ನಕ್ಕೆ ಬರಲತ್ತ. ಯಾಕಂದ್ರೆ ಇವನು 10ನೇ 3 ಸಲ ಫೇಲ್ ಅದಾವ. ಆ ಸ್ಟೇಟಸ್ ಇಟ್ಟದ ಎಲ್ಲೆಲ್ಲ ದೂರ ದೂರ ಇದ್ದವ್ರು ನೋಡಿ ಇದು ಯಾವ್ರ ನಡೆದೈತ್ರಿ ಅಂತ ಕೇಳ್ಯಾರ ನಮ್ಮ ಹಿರಿಯರಿಗೆ. ಇಲ್ಲಪ್ಪ ನಮ್ಮೂರಾಗ, ಯಾವ ಊರಾಗ, ಸಮನೋಳಿ ಗ್ರಾಮದೊಳಗೆ ನಮ್ಮೂರಾಗ ಇಷ್ಟೊಂದು ಅದ್ದೂರಿಯಾಗಿ ಆಗಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳ್ಕೊಂಡು ಅಂದಾಗ ಒಂದು ಸಾರಿ ಅಲ್ಲಿ ಕುಂಭ ಹೊತ್ತವ್ರು ಮಕ ನೋಡ್ರಿ ಅಂತ ತಿಳ್ಕೊಂಡು ಹೇಳಿದಾಗ, ಅಯ್ಯ ಹೌದ ನಮ್ಮ ಮಕ್ಕಳಳ ನಮ್ಮ ಅವ್ವದಾಳ ಅಲ್ಲ. ಭಾಳ ಇತಿಹಾಸ ಪೂರ್ವಕವಾಗಿರ್ತಕ್ಕಂಥ ಇತಿಹಾಸದೊಳಗೆ ಅದ್ರಾಗೇನು ಅಂತಂದ್ರೆ ಸುವರ್ಣ ಅಕ್ಷರದೊಳಗೆ ಬರೆದಿಡುವಂಥ ಕಾರ್ಯಕ್ರಮವನ್ನು ಯಾವುದಾದ್ರೂ ಗ್ರಾಮ ಮಾಡಿದಂತಂದ್ರೆ ಅದು ನಮ್ಮ ಸಮನೊಳ್ಳಿ ಗ್ರಾಮ ಮಾಡಿದೆ ಅಂತಕ್ಕಂಥ ಮಾತನ್ನು ಖುಷಿಯಿಂದ ಹೇಳಲಿಕ್ಕೆ ಇಚ್ಛಪಡ್ತೀನಿ. ಯಾಕೆ ಸಮನೊಳ್ಳಿ ಅಂತಂದ್ರೆ ಎಲ್ಲರನ್ನೂ ಕೂಡ ಸಮನಾಗಿ ಕಾಣುವಂಥ ಹಳ್ಳಿ. ಅವ್ರು ಯಾರೇ ಬರಲಿ, ನಮ್ಮ ಹಳ್ಳಿ ಒಳಗೆ ಎಷ್ಟು ಜನಸಂಖ್ಯೆ ಅದ, ಎಷ್ಟು ಧರ್ಮದ ಜನಗಳದಾರ, ನಮ್ಮ ಊರಿಗೆ ಬರುವಂಥ ಬಂಧು ಬಳಗ ಯಾರೇ ಇರಲಿ ಎಲ್ಲರೂ ಕೂಡ ನನ್ನವ್ರೇನು ತಿಳ್ಕೊಂಡು ಪ್ರೀತಿಯಿಂದ ಅಪ್ಪಿಕೊಳ್ಳುವ ಎಲ್ಲರನ್ನು ಕೂಡ ಸಮನಾಗಿ ಕಾಣುವಂಥ ಹಳ್ಳಿ. ಇನ್ನೊಂದು ಯಾವುದಂದ್ರೆ ಸಮನೊಳ್ಳಿ ಅಂತಕ್ಕಂಥ ಮಾತನ್ನು ನಾವೆಂದೂ ಕೂಡ ಮರಿಬಾರ್ದೇವ. ಅದ್ರಾಗ ಮೊನ್ನೆ ಕುಂಭದ್ದು ಒಬ್ಬಕ್ಕೆ ತಾಯಿ ಅಲ್ಲಿ ಕುಂಭ ಹೊತ್ತಾಕಿ ಇನ್ನು ನಾವು ತಲೆ ಮೇಲೆ ಶಿಂಬಿಯರು ಇಟ್ಕೊಂಡ್ರಿವ. ಆ ತಾಯಿ ಶಿಂಬಿನ ಇಟ್ಕೊಂಡಿಲ್ಲ, ಅಲ್ಲಿ ತಲೆ ಮೇಲೆ ಹೊತ್ತಾಕಿ ಹಿಂಗೆ ಕೊಡಪನ ಸಹಿತ ಕೈಲಿ ಮುಟ್ಟಿಲ್ಲ. ಇಲ್ಲಿ ಬಂದು ವಿಷಯ ಆ ತಾಯಿ, ಅವ್ರ ಹೆಸರು ನಂಗೆ ಗೊತ್ತಿಲ್ಲ, ಅಂಬಕ್ಕಂತ ತಿಳ್ಕೊಂಡು. ಏನು ಭಕ್ತಿ ಬೇವ, ಏನು ಭಕ್ತಿ ಅದ ಅಲ್ಲ. ಅದ್ರ ನೋಡ್ರಿ ನಾವು ನಿನ್ನ ಹಂಗೆ ಮಾತಾಡಿದ್ದೀವಿ ಏನಂತ, ಇಲ್ಲಪ್ಪ ಈ ವರ್ಷ ಅಂದ್ರೆ ಬಿಡು ನಮ್ಮ ಹಿರಿಯರು ಬಂದಂದರು, ಇಲ್ರಿ ಮತ್ತು ಹೋದ ಸಲ ಉಡಿ ತುಂಬ ಕಾರ್ಯಕ್ರಮ ಮಾಡಿದ್ವಿ, ಮತ್ತು ಈ ಸಲ ಉಡಿ ತುಂಬ ಕಾರ್ಯಕ್ರಮ ಮಾಡೋಣ ಹೆಂಗೆ ಅಂತ ತಿಳ್ಕೊಂಡು ಅಂದಾಗ ನಾ ಅಂದೆ, ಅಣ್ಣ ಇರೋದ 2 ದಿವಸ ಐತಿ, ಅದ್ರಾಗ ನಾಳೆಗೆ ನೀವೆಲ್ಲರೂ ಕೂಡ ಎಲ್ಲಿಗೆ ಹೋಗ್ಯಾರಿವ, ಎಲ್ಲಿಗ್ರಿ ಚಂದ್ರಗುತ್ತಿ ಹೋಗ್ಯಾರಿ. ಮತ್ತು ನಾಳೆಗೆ ಚಂದ್ರಗುತ್ತಿ ಹೊಕ್ಕಾರಂತಂದ್ರೆ ಅದ್ರ ಪುರಾಣ ಮುಗಿದ್ಬಿಟ್ಟತಿ. ಈಗ ಒಮ್ಮಕ್ಕಳಿಗೆ ಮಂಗಳವಾರ ಇವತ್ತು ಉಡಿ ತುಂಬಕ್ಕನ್ನಂಗಿತ್ತಂದ್ರೆ ಹೇಳೋದು ಹೆಂಗಪ್ಪ ಸಾಧ್ಯ ಇಲ್ಲ. ಹಿಂಗಾಗಿ ಬ್ಯಾಡಣ್ಣ ಅಂತ ತಿಳ್ಕೊಂಡು ಅರವಿಂದಣ್ಣ ಮೊದಲು ಮಾಡ್ಕೊಂಡು ನಮ್ಮ ಹಿರಿಯರಿಗೆ ನಾ ಮಾತಾಡಿದೆ. ನೀವೆಟ್ಟು ಗಟ್ಟಿ ಅಂತಂದ್ರೆ ಅವ್ವ ಹೇಳಕ್ಕವಲ್ಲವನ ಪುರಾಣ ಮುಗಿದ ತಕ್ಷಣ ನನ್ನ ಜೊತೆ ಜಗಳ ಮಾಡಕತ್ತಾರೆ. ಯಾಕಯ್ಯವ ಇನ್ನೊಂದು 2 ದಿವಸ ಇರ್ತೀನಿ ನಾ, ಮತ್ತೆ ಮುಂದೆ ನನಗೂ ಇನ್ನೂ 8 ಮಕ್ಳು ಅದಾರೆ ಒಂದಿನ. ಹಂಗಲ್ಲಪ್ಪ ಹೋದ ಸಲ ಬಂದವರು ಉಡಿ ತುಂಬ ಕಾರ್ಯಕ್ರಮ ಮಾಡಿಸಿದ್ರು, ನೀವು ಯಾಕೆ ಉಡಿ ತುಂಬ ಕಾರ್ಯಕ್ರಮ ಮಾಡಿಸಲ್ಲ ಅಂತ ತಿಳ್ಕೊಂಡು ಹೇಳಿದರು. ಯಾಕಂದ್ರೆ ಎದಿ ಮೇಲೆ ಆಗುತ್ತಾ ಬ್ಯಾಡವಂತ ತಿಳ್ಕೊಂಡು ಅಂದಾಗ ಅವ್ರು ಒಂದು ಮಾತಂದರು, ಏನು ಎಂಥರದ್ರಿ ಅಂತಂದರೆ ವಯುವ ಹೇಳಕ್ಕೆ ಅಸಾಧ್ಯ ಅನ್ನಿಸ್ತತಿ. ನಿಮ್ಮನ್ನು ಹೆಂಗೆ ಹೊಗಳ್ಬೇಕಂತ ಗೊತ್ತಾಗ್ತಾ ಇಲ್ಲ. ಹೊಗಳ್ಬೇಕಂತಂದಲ್ಲ, ನಿಮ್ಮಲ್ಲಿರ್ತಕ್ಕಂಥ ಭಕ್ತಿ ಹೆಂಗೈತೆ ಅಂತೇಳಿ. ಸುಮ್ಮನೆ ಸಜ್ಜಿಗೆ ಒಂದು 4 ಮಂದಿ ತಾಯಂದ್ರು ಕೂಡ್ಕೊಂಡು ಇಲ್ಲ ನಾವು ಅದು ಎಷ್ಟರೇ ಯಾಕಾಗಲಿ ಹೋದ್ಸಲ ಹೆಂಗೆ ಉಡಿ ತುಂಬಿವಲ್ಲ ಹಂಗೆ ತಾಯಿ ಶಕ್ತಿ ಕೊಟ್ಟಾಳ, ನಾವು ಉಡಿ ತುಂಬುವಂಥ ಕಾರ್ಯಕ್ರಮ ನಾಳೆ ಮಾಡೇ ತೀರ್ತೀವಿ ಅಂತ ತಿಳ್ಕೊಂಡು ಹೇಳಿದರು. ಹೇಳಿದಾಗ ಒಮ್ಮಕ್ಕಳಿಗೆ ತರೋದು ಯಾವಾಗ, ಯಾಕಂದ್ರೆ ಅವಕ್ಕೆ ಕಾಯಬೇಕು. ಅದು ಏನು ರೀ ಉಡಿ ತುಂಬ ಸಾಮಾನು ಏನು ತಿಳ್ಬೇಕು, ಉತ್ತತ್ತಿ, ಅರ್ಶಿನ ಕೊಂಬು, ಅವು ಉತ್ತತ್ತಿ ಬೇಕು, ಅರ್ಶಿನ ಕೊಂಬು ಬೇಕು, ಅಡಿಕೆ ಬೆಟ್ಟ ಬೇಕು, ಅಕ್ಷಿತ ಬೇಕು, ಬಳಿ ಬೇಕು, ಜಂಪರ್ ಪೀಸ್ ಬೇಕು, ಮತ್ತು ಕೊಬ್ಬರಿ ಬಟ್ಲ ಬೇಕು, ಕೊಬ್ಬರಿ ಪೀಸ್, ಮತ್ತು ಅರ್ಶಿನ ಕುಂಕುಮ ಬೇಕು. ಅವೆಲ್ಲ ಹೋಗಿ ತರೋದು ಹೆಂಗೆವ ನಾನು. ಇಲ್ಲಪ್ಪ ನಾವೆಲ್ಲ ಒಂದಿಷ್ಟು ಮಂದಿ ಮಾತಾಡ್ಕೊಂಡಿವಿ, ನಾವು ತೊಗೊಂಡು ಬರ್ತೀವಿ ಅಂತ ತಿಳ್ಕೊಂಡು ಹೇಳಿದಾಗ ಆಶ್ಚರ್ಯ ಹೇಳ್ತೀನಿ ತಾಯಿ. ಇದ್ದವ್ರು ನಾವು ಏನು ಕೊಡ್ತೀವಲ್ಲ ಅದ್ರ 10 ಪಟ್ಟು ಕೊಡ್ತೀವಿಲ್ಲ ಅಂತಲ್ಲ, ಆದರೆ ಸಾಮಾನ್ಯವಾಗಿ ನಿತ್ಯಲು ಕೂಡ ಗಂಡ ಹೆಂಡತಿ ದುಡ್ಕೊಂಡು ತಿನ್ನುವಂಥ ಒಬ್ಬಕ್ಕೆ ತಾಯಿ. ನಮ್ಮ ಹಿರಿಯರು ಹೇಳಿದ ಭಾಳ ಆಶ್ಚರ್ಯ ಅನಿಸ್ತದೆ. ಇಲ್ಲರಿ ನಾವು ಕೂಡ ದೊಡ್ಡದಲ್ಲ,
ಏಕೋಚಿತ ಆ ಬಡಪಾಯಿ ತಾಯಿ ನಮ್ಮೂರೊಳಗೆ ದೇವಿ ಪುರಾಣ ಹಚ್ಚಾರ ಅಂತಂದ್ರೆ ನಮ್ಮೂರಿಗೆ ಒಳ್ಳೇದಾಗತ್ತಂತಂದ್ರೆ ಮತ್ತು ಉಡಿ ತುಂಬುವಂಥ ಕಾರ್ಯಕ್ರಮ ಅದ್ದೂರಿಯಾಗಿ ಮಾಡ್ತಂದ್ರೆ ಅದ್ರಾಗ ಉಡಿ ನಿಮ್ಗೆ ಯಾಕೆ ತುಂಬಬೇಕಂತ ತಿಳ್ಕೊಂಡು ಮನೆ ದಿವಸ ಕೇಳಿಯಪ್ಪ ಅಂದ ಬಳಿಕ ಯಪ್ಪ ತಾಯಿ ನನಗೆ ಶಕ್ತಿ ಕೊಟ್ಟಾಳೆ. ಯಾಕೆ ಕೊಟ್ಟದ್ದು ನನಗೆ ಬಚ್ಚಿಟ್ಟಿದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿತೇನೆ ಬೇಡ ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞ ಅನ್ನುವಂಗ ತಾಯಿ ನನಗೆ ಕೊಟ್ಟಾಳೆಪ್ಪ ಅಂತ ತಿಳ್ಕೊಂಡು ಒಂದು ಮಾತೆ ಅವ್ರೆಲ್ಲ ಮಾತಾಡಕತ್ತಿದ್ರು. ಇಲ್ಲ ಒಬ್ರು ಕೊಬ್ಬರಿ ತೊಂಬರ್ರಿ, ಒಬ್ರು ಉತ್ತತ್ತಿ ತೊಂಬರ್ರಿ, ಒಬ್ರು ಅರ್ಶಿನ ಕುಂಕುಮ ತೊಂಬರ್ರಿ, ಒಬ್ರು ಅಡಿಕೆ ಬೆಟ್ಟ ತೊಂಬರ್ರಿ, ಹಿಂಗೆಲ್ಲ ಮಾತಾಡ್ಕೊಂಡು ಮುಂದಾಗ ನಿತ್ಯಲೂ ಕೂಡ ಮುಂಜಾನೆ ಸಂಜೆ ಮಟ್ಟ ದುಡಿದು ಬಂದಂಥ ದುಡ್ಡಿನೊಳಗೆ ಬದುಕು ಮಾಡುವಂಥ ಒಬ್ಬಕ್ಕೆ ತಾಯಿ ಒಂದು ಮಾತೊಂದ್ಯಪ್ಪ ಉಡಿ ತುಂಬ ಕಾರ್ಯಕ್ರಮಕ್ಕೆ ನಿಂತ ಮೆಟ್ಟಿನೊಳಗೆ 10,001 ರೂಪಾಯಿ ಕೊಡ್ತೀನಪ್ಪ, ಆ ಕಾರ್ಯಕ್ರಮ ಅದ್ದೂರಿಗೆ ಆಗಲಿ ಅಂತ ತಿಳ್ಕೊಂಡು ಹೇಳಿದ್ರು. ಯಾರು ಅಂತಂದ್ರೆ ನಮ್ಮವ್ವ ವಂಜಾಕ್ಷಮ್ಮ ಕಲ್ಲಪ್ಪ ಗಿರಿಯಪ್ಪನವರು. ಒಂದ್ಸಾರಿ ಜೋರ ಚಪ್ಪಾಳೆ ತಟ್ಟರ ತಾಯಿ. 10,001 ರೂಪಾಯಿ ನಾಳೆಯಪ್ಪ ಆಗಬೇಕಂತ ತಿಳ್ಕೊಂಡು ಹೇಳಿದ್ರೆ ಯಾಕ ಅಂಗತಿ ಬೂದ್ ಮುಚ್ಚಿದ ಕ್ಯಾಂಡದಂಗೆ ಇಲ್ಲಿ ಎಷ್ಟು ಮಂದಿ ಕುಂತರಿ ಏನೋ ಯವ್ವ. ಯಾಕ ನಿಮ್ಮಲ್ಲಿರ್ತಕ್ಕಂಥ ಭಕ್ತಿ ಅವನ ಶಕ್ತಿ. ಯಾರ್ಯಾರ ಮನೆಗೆ ಯಾವ್ಯಾವ ರೂಪವನ್ನು ಧರಿಸಿ ಆ ದೇವಿ ಯಾರ ಕಡೆಯಿಂದ ಹೆಂಗೆ ತಗೊಂತಾಳೋ ಗೊತ್ತಿಲ್ಲ, ಯಾವ್ಯಾವ ಸಮಯದೊಳಗೆ ಹೆಂಗೆ ಏನು ಕಾರ್ಯ ಮಾಡಿಸ್ಕೊಂತಾಳೋ ಗೊತ್ತಿಲ್ಲ. ಸುಮ್ಮನೆ ಹಂಗೆ ನಿನ್ನೆ ಅಂದ್ಕೊಂಡ ತಕ್ಷಣ ಗಾಲಿ ಉಡಿ ತುಂಬಕತ್ರ. ಯಾಕಂದ್ರೆ ನಿಮ್ಮಲ್ಲಿ ಭಕ್ತಿ ಅನ್ನೋದು ಭಾಳ ದೊಡ್ಡದೈತೆವ, ಭಕ್ತಿ ಅನ್ನೋದು ಭಾಳ ದೊಡ್ಡದೈತೆ ಅಂದಲೇ ಇಂಥ ಕಾರ್ಯಕ್ರಮ ಇಷ್ಟೊಂದು ಅದ್ದೂರಿಯಾಗಿ ನಡಿಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು. ವಿಶೇಷ ಏನು ಅಂತಂದ್ರೆ ಭಗವಂತ ಕೊಟ್ಟು ನೋಡ್ತಾನೆ, ಕಸ್ಕೊಂಡು ನೋಡ್ತಾನೆ. ಯಾವ್ಯಾವ ಸಮಯದೊಳಗೆ ಯಾರ್ಯಾರ ಹಣೆ ಬರ್ದೊಳಗೆ ಹೆಂಗಿರುತ್ತೋ ಗೊತ್ತಿಲ್ಲ ಅಂತಾರಲ್ಲ. ನೆನಪಿರ್ಲಿ, ನವಲಗುಂದದ ನಾಗಲಿಂಗಪ್ಪ ತವನೆಪ್ಪ ನಿತ್ಯಲೂ ಕೂಡ ಬದುಕು ಮಾಡಬೇಕಾದ್ರೆ ಆತ ಮಾಡುವಂಥ ವ್ಯಾಪಾರ ಏನು ಅಂತಂದ್ರೆ ಪಾಂಡ್ಯ ಸಾಮಗ್ರಿ. ಏನು ಬಾಂಡೆ ಮರ ಕುಕ್ಕರ್ ಅಂತೇಳಿ ನೀವು ನಿಮ್ಗೆ ಹೇಳ್ಬೇಕಂದ್ರೆ ಈಗ ಆಟೋದ ಬರ್ತಾವೆ ನೋಡ್ರಿ, ಈ ಕರಬೋಳ್ಗಿ ಡಬರಿ ಚಮಚೆ ಅವನ್ನೆಲ್ಲ ಬಂದೀವಿ ಬರ್ರಿ ಅಂತ ತೊಂಬರಲ್ಲ. ಈ ನೀವೆಲ್ಲ ನಿಮ್ಮ ಲೆಕ್ಕ ಕೇಳ್ಬೇಕಂದ್ರೆ ಮನೆ ಮಗಳ ಮದುವೆ ಐತೆ ಅಂತಂದ್ರೆ ನೀವು ಆನವಟ್ಟಿ ಹೋಗಿ ಖರೀದಿ ಮಾಡ್ತಾರೆ ಬಾಂಡೆ ಸಾಮಾನು ಅಂತೀರಿ. ಏನಂತೀರಿ ಈ ಕಡೆ, ಏನಂತೀರಿ ಈ ಕಡೆ ಖರೀದಿ ಮಾಡಿಲ್ಲ? ಹ್ಞೂ ಅನ್ರಿ ಏನಂತೀರಿ ಈ ಕಡೆ ಬಾಂಡೆ ಸಾಮಗ್ರಿ ಅಂತಿರಲ್ಲ. ಈಗೆಲ್ಲ ಸಿಟಿಗೆ ಹೋಗಿ ಅಂಗಡಿ ತೊಗೊಂಬರ್ಬೇಕು. ಆದರೆ ಇದ ಒಂದು 50 ವರ್ಷದ ಹಿಂದಕ್ಕೆ ಹೋದ್ರೆ ಅವರ ಬರ್ತಿದ್ರು ವ್ಯಾಪಾರ ಮಾಡೋದಕ್ಕಾಗಿ. ಭಾಳ ದೂರ ಹೋಗೋದು ಬೇಡ. ನಮ್ಮ ಸಿದ್ದಣ್ಣ ಅಂತಾನೆ, ಇಲ್ಲಿ ನಮ್ಮ ರಾಜಣ್ಣ ಅದಾರ, ಅವರು ಹೊಳಲ್ದವರು, ಅವ್ರು ಹುಟ್ಟೂರು ಹೊಳಲ. ಇಷ್ಟು ಆಶ್ಚರ್ಯ ಆಗೈತೆ ನಮ್ಮ ಸಿದ್ದೋಗ. ನಮ್ಮೂರವ್ರೆ ಅವರು, ಯಾಕಂದ್ರೆ ಇದ್ದೂರಾಗ ಬೆಲೆ ಅಂತಾರಲ್ಲ, ಇದ್ದೂರು ಬಿಟ್ಟು ಮನುಷ್ಯ ಬದುಕ್ಬೇಕನ್ನಂಗಿತ್ತಂದ್ರೆ ದುಡಿಬೇಕನ್ನಂಗಿತ್ತಂದ್ರೆ ಇದ್ದೂರು ಬಿಟ್ಟು ಇನ್ನೊಂದೂರಿಗೆ ಹೋದಾಗ ಬೆಳಿತನಕ್ಕೆ ಸಾಕ್ಷಿ. ಇವತ್ತು ನಮ್ಮ ರಾಜಣ್ಣ ನೋಡಿ ನನಗೆ ಭಾಳ ಆಶ್ಚರ್ಯ ಆತ್ರಿ ಅಂತ ತಿಳ್ಕೊಂಡು ಕರೀತಾರಂತಂದ್ರೆ ಆಗಿನ ಸಮಯದೊಳಗೆ ಅವ್ರು ನಮ್ಮೂರಿಗೆ ಬಂದಾಗ ಅವ್ರಿಗೆ ಎಷ್ಟು ಕಷ್ಟ ಇರೋಕ್ಕಿಲ್ಲ. ಒಂದು ಕ್ಷಣ ವಿಚಾರ ಮಾಡೋಣ. ರಾಜಣ್ಣವ್ರಿಗೆ ಮಾತಾಡಿದಾಗ ರಾಜಣ್ಣವ್ರು ಅಂದರು, ನನ್ನ ಹೊಳಲು ಹುಟ್ಟೂರಾದ್ರೆ ನನಗೆ ಅನ್ನವನ್ನು ಕೊಟ್ಟಂಥ ಊರು ಯಾವುದು ಅಂದ್ರೆ ಸಮನೋಳಿ ಗ್ರಾಮ ಐತ್ರಿ. ಈ ಊರಿನ ಅನ್ನದ್ರುಣ ನನ್ನ ತಲೆ ಮ್ಯಾಗ ಭಾಳ ದೊಡ್ಡದೈತೆ ಅಂತ ತಿಳ್ಕೊಂಡು ಹೇಳ್ತಾರೆ. ಯಾಕಂತಂದ್ರೆ ಇವತ್ತಿನ ದಿವಸ ಅವ್ರು ಬಂದಾಗ ಕಷ್ಟ ಅಷ್ಟಿತ್ತ, ಇವತ್ತು ಹೆಂಗಾಗ್ಯದ ದುಡಿಮೆಗೆ ದುಡ್ಡಿನ ಪರಿಶ್ರಮವೇ ತಾಯಿ ಅಂತ ಕರೀತಾರೆ. ಅವ್ರೊಬ್ಬ ಅಂತ ಹೇಳಕತ್ತಿಲ್ಲ, ಹಂಗತಿದ್ರೊಳಗೆ ಭಾಳ ಮಂದಿ ಇದ್ರಿ, ಇಲ್ಲಿ ಕೂತಂಥವ್ರು ಭಾಳ ಮಂದಿ ಇದ್ರಿ. ಯಾಕೆ ಬಡತನ ಪರಿಸ್ಥಿತಿ ಕಷ್ಟ ಅನ್ನೋದು ಇರ್ತೈತಿ. ನಾವು ಹೆಂಗೆ ಕಷ್ಟಪಟ್ಟೀವಿ, ನಾವು ಹೆಂಗೆ ಬಡತನದೊಳಗೆ ಬೆಳೆದೀವಿ, ಹಂಗೆ ಸ್ವಲ್ಪಾರ ₹1 4ನೇ ಭಾಗ ಆದರೂ ಕೂಡ ಮಕ್ಕಳಿಗೆ ಕಲಿಸ್ಕೊಡ್ರಿ ಬಡತನ ಅಂದ್ರೆ ಏನು ಅನ್ನುವಂಥದ್ದನ್ನು, ತೊಂದರೆ ಅನ್ನುವಂಥದ್ದು ಏನು ಅನ್ನುವಂಥದ್ರ ಮಕ್ಕಳಿಗೆ ಕಲಿಸ್ಕೊಡ್ರಿ. ಅಂದಾಗ ಮಾತ್ರ ಮುಂದೆ ಅವ್ರು ನಿಮಗೆ ಜೋಪಾನ ಮಾಡ್ತಾರೆ. ಅವರು ಕೇಳೋಕ್ಕಿಂತ ಮುಂಚೆಕ್ಕೆ ಕೇಳಿದ್ದನ್ನು ಒಂದು ಬಿಟ್ಟು 10 ಸಾರಿ ನೀವು ಕೊಡ್ಸಕತ್ರಿ ಅಂತಂದ್ರೆ ಮುಂದೆ ನಿಮ್ಗೆ ಹೊಳ್ಳಿ ನೋಡಂಗಿಲ್ಲ ಅವರು. ಏಕೋಚಿತ ಮನೆ ಬೇವ ಮೊಬೈಲ್ನೊಳಗೆ ತಂದಿ ನೆಟ್ ಅದು ಏನಂತಿರಲ್ರಿ, ಅದು ನೆಟ್ ಅಂತಿರಲ್ಲ ಬೇವು, ಯೂಟ್ಯೂಬ್ ಅದೇನು ನೋಡ್ತಿರಲ್ಲ, ಗೇಮ್ ಮಾಡಕತ್ತಾನ ಪಬ್ಜಿ. ದಯವಿಟ್ಟು ಮಕ್ಕಳಿಗೆ ಫೋನ್ ಕೊಡೋಕೆ ಹೋಗ್ಬೇಡ್ರಿ. ಫೋನ್ ಕೊಟ್ಟು ಹುಡುಗ ಹುಚ್ಚಾಗ್ಯಾನ, ಫೋನ್ ನೋಡಿ ಹುಚ್ಚಾಗ್ಯಾನ. ಬೇಕಾದ್ರೆ ನೀವು ಇದ್ರಾಗ ಯೂಟ್ಯೂಬ್ನ ಚಾನಲ್ ಹೊಡೆದು ನೋಡ್ರಿ ಬರ್ತಾವ. ಆ ಫೋನಿಗೆ ನೆಟ್ ಖಾಲಿ ಆಗಿತ್ತಂತ, ನೆಟ್ಟಾಗಿ ಆ ಪಬ್ಜಿ ಗೇಮ್ ಮಾಡಕತ್ತಾನ. ಪಬ್ಜಿ ಗೇಮ್ ಆಡುವಂಥ ಹುಡುಗ ನೆಟ್ ಖಾಲಿ ಆಗೈತಿ. ಅವ್ರ ಅಪ್ಪಗೆ 500 ರೂಪಾಯಿ ಕೇಳೋಣ ನೆಟ್ ಹಾಕಿಸ್ಬೇಕಾದ್ರೆ ರೊಕ್ಕ ಕೊಡು ಅಂತೇಳಿ. ಅವರಪ್ಪ 500 ರೂಪಾಯಿ ಅಂದ್ಕೊಳ್ಳೆ, ತಮ್ಮ 500 ರೂಪಾಯಿ ಒಂದು ವಾರ ಮಂತ ನಡೀತೈತಿಲ್ಲ ತಮ್ಮ, ಈ ಸ್ವಲ್ಪ ಹೆಂಗಾರ ಮಾಡು, ಇನ್ನೊಂದು ಸ್ವಲ್ಪ ದಿವಸ ಮುಂದೆ ಏನು ನೆಟ್ ಹಾಕ್ಸಂತ, ಈಗ ಅರ್ಜೆಂಟ್ ಏನೈತಿ ಬ್ಯಾಡ ಅಂತ ಕೇಳ್ಕೊಂಡು ಹೇಳಿದ. 1 ದಿವಸ ಬಿಟ್ಟ 2 ದಿವಸ ಬಿಟ್ಟ ಮಗ ದಿನ ಗಂಟು ಬಿದ್ದ. ಹಬ್ಬ ಒಂದು 12-13 ವರ್ಷದ ಹುಡುಗ ನೆಟ್ ಹಾಕಿಸ್ಬೇಕಂತ ತಿಳ್ಕೊಂಡು ತಂದಿ ಕೇಳಿದಾಗ ತಂದಿ ನೆಟ್ ಹಾಕ್ಸಕ್ಕೆ ದುಡ್ಡು ಕೊಡ್ಲಾರ ಸಲುವಾಗಿ ಕನ್ಲಿ ತೊಗೊಂಡು ತಂದಿ ರುಂಡು ಕೊಡ್ದಾನ. ಎದಕ್ಕೆ